ವಿದ್ಯಾರ್ಥಿಗಳೇ, 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಅಧ್ಯಾಯ 4 18ನೆಯ ಶತಮಾನದ ಭಾರತ 1707ರಿಂದ 1757ರ ಕಾಲಾವಧಿಯ ಈ ಪಾಠದಲ್ಲಿ ಬಂದಿರುವ ಐತಿಹಾಸಿಕ ಘಟನೆಗಳನ್ನು ಪ್ರಶ್ನೋತ್ತರಗಳ ಮುಖಾಂತರ ಸಂಪೂರ್ಣವಾದ ಈ ಪಾಠದ ಅಧ್ಯಯನ ಮಾಡೋಣ. 1 ಅಂಕದ ಪ್ರಶ್ನೋತ್ತರಗಳು. 1. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು? ಶಿವಾಜಿ. 2. ಅಷ್ಟಪ್ರಧಾನರೆಂಬ 8 ಜನ ಮಂತ್ರಿಗಳು ಯಾರ ಆಸ್ಥಾನದಲ್ಲಿದ್ದರು? ಶಿವಾಜಿಯ ಆಸ್ಥಾನದಲ್ಲಿದ್ದರು. 3. ಇತಿಹಾಸಕಾರರು 18ನೆಯ ಶತಮಾನವನ್ನು ಏನೆಂದು ಕರೆದಿದ್ದಾರೆ? ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆದಿದ್ದಾರೆ. 4. ಪೇಶ್ವೆ ಎಂದರೆ ಯಾರು? ಪೇಶ್ವೆ ಎಂದರೆ ಮರಾಠ ರಾಜನ ಪ್ರಧಾನಮಂತ್ರಿ. 5. ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದ ಪೇಶ್ವೆ ಯಾರು? 1ನೇಯ ಬಾಜಿರಾವ್. 6. 1ನೇಯ ಬಾಜಿರಾವನ ಧ್ಯೇಯ ಏನಾಗಿತ್ತು? ಹಿಂದೂ ಪಾದಪದಶಾಹಿ. 7. ಹಿಂದೂ ಪಾದಪದಶಾಹಿ ಎಂದರೇನು? ಹಿಂದೂಗಳು ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ 1ನೇಯ ಬಾಜಿರಾವ್ ತನ್ನ ಆಡಳಿತವಿರಬೇಕೆಂಬುದು ಇದರ ಅರ್ಥವಾಗಿದೆ. 8. 3ನೇ ಪಾಣಿಪತ್ ಕದನ ಯಾವಾಗ ನಡೆಯಿತು? 14 ಜನವರಿ 1761ರಲ್ಲಿ. 9. 3ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? ಮರಾಠರು ಮತ್ತು ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು. 10. 3ನೇ ಪಾಣಿಪತ್ ಕದನದಲ್ಲಿ ಸೋತವರು ಯಾರು? ಸೋತವರು ಮರಾಠರು. 11. ಕರ್ನಾಟಿಕ್ ಯುದ್ಧಗಳು ಯಾರ ನಡುವೆ ನಡೆದವು? ಭಾರತದ ವ್ಯಾಪಾರದ ಮೇಲಿನ ನಿಯಂತ್ರಣಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ಕರ್ನಾಟಿಕ್ ಯುದ್ಧಗಳು ನಡೆದವು. 12. ಕರ್ನಾಟಿಕ್ ಯಾವ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು? ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. 13. ಕರ್ನಾಟಿಕ್ ಪ್ರಾಂತ್ಯ ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತು? ಕೋರಮಂಡಲ ತೀರ ಅಂದರೆ ಈಗಿನ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದ ತೀರ ಪ್ರದೇಶ ಮತ್ತು ಅದರ ಹಿನ್ನಾಡನ್ನು ಯುರೋಪಿಯನ್ನರು ಕರ್ನಾಟಿಕ್ ಎಂದು ಕರೆಯುತ್ತಿದ್ದರು. ಈ ಎಲ್ಲ ಪ್ರದೇಶಗಳನ್ನು ಕರ್ನಾಟಿಕ್ ಪ್ರಾಂತ್ಯವು ಒಳಗೊಂಡಿತ್ತು. 14. ಕರ್ನಾಟಿಕ್ ಪ್ರಾಂತ್ಯದ ರಾಜಧಾನಿ ಯಾವುದಾಗಿತ್ತು? ಆರ್ಕಾಟ್ ಅಂದರೆ ಈಗಿನ ತಮಿಳುನಾಡು. 15. ಚಂದಾ ಸಾಹೇಬ್ ಮತ್ತು ಮಹಮದ್ ಅಲಿ ಇವರ ನಡುವೆ ಕಲಹ ಉಂಟಾಗಲು ಕಾರಣವೇನು? ಆರ್ಕಾಟಿನ ಉತ್ತರಾಧಿಕಾರಕ್ಕಾಗಿ. ಈ ಚಂದಾ ಸಾಹೇಬ್ ಮತ್ತು ಮಹಮದ್ ಅಲಿ ಇವರಿಬ್ಬರ ನಡುವಿನ ಕಲಹದಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರು ಮಧ್ಯಪ್ರವೇಶಿಸಿದರು. ಇಲ್ಲಿ ಇಂಗ್ಲಿಷರು ಮಹಮದ್ ಅಲಿಗೆ, ಫ್ರೆಂಚರು ಚಂದಾ ಸಾಹೇಬನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದರು. 16. ಕರ್ನಾಟಿಕ್ ಯುದ್ಧದಲ್ಲಿ ಇಂಗ್ಲಿಷರ ಸೇನೆಯ ನಾಯಕ ಯಾರಾಗಿದ್ದರು? ರಾಬರ್ಟ್ ಕ್ಲೈವ್. 17. ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ಸೇನಾನಾಯಕ ಯಾರಾಗಿದ್ದರು? ಡೂಪ್ಲೆ. 18. ಅಂತಿಮವಾಗಿ 3ನೇ ಕರ್ನಾಟಿಕ್ ಯುದ್ಧದಲ್ಲಿ ಜಯಶಾಲಿಗಳಾದವರು ಯಾರು? ಇಂಗ್ಲಿಷರು. 19.
ಮೊದಲ ಕರ್ನಾಟಿಕ್ ಯುದ್ಧದಲ್ಲಿ ಜಯಗಳಿಸಿದವರು ಯಾರು? ಫ್ರೆಂಚರು. 20. ಮೊದಲ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು? ಎಕ್ಸಲ-ಚಾಪೆಲಿ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ಎರಡನೆಯ ಕರ್ನಾಟಿಕ್ ಯುದ್ಧದ ಕೊನೆಯ ಹೊತ್ತಿಗೆ ಇಂಗ್ಲಿಷರು ಆರ್ಕಾಟಿನಲ್ಲಿಯೂ ಫ್ರೆಂಚರು ಹೈದರಾಬಾದಿನಲ್ಲಿಯೂ ತಮ್ಮ ಪ್ರಾಬಲ್ಯವನ್ನು ಕಾಯ್ದುಕೊಂಡರು. 21. ಪ್ಲಾಸಿ ಕದನ ಯಾವಾಗ ನಡೆಯಿತು? ಸಾಮಾನ್ಯ ಶಕ 1757ರಲ್ಲಿ. 22. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಇಂಗ್ಲಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. 23. ಪ್ಲಾಸಿ ಕದನದಲ್ಲಿ ಜಯ ಗಳಿಸಿದವರು ಯಾರು? ಇಂಗ್ಲಿಷರ ರಾಬರ್ಟ್ ಕ್ಲೈವನು. ಸಂಕ್ಷಿಪ್ತ ಉತ್ತರದ ಪ್ರಶ್ನೋತ್ತರಗಳು 24. ಪೇಶ್ವೆ ಒಂದನೆಯ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿರಿ. ಈತನು ಮೊಘಲ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು. ಪ್ರಾರಂಭದಲ್ಲಿ ಹೈದರಾಬಾದ್, ಆಮೇಲೆ ಮಾಳ್ವ, ಗುಜರಾತ್ ಮತ್ತು ಬುಂದೇಲಖಂಡಗಳನ್ನು ವಶಪಡಿಸಿಕೊಂಡನು. ಸೇನಾ ಸಮೇತವಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆ ಯುದ್ಧ ಮಾಡಿದನು. ಈತನು ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದನು. 25. ಪೇಶ್ವೆ ಬಾಲಾಜಿ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿರಿ. ಈತನು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತದಲ್ಲಿಯೂ ಮರಾಠ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದನು. ಈತನ ಕಾಲಾವಧಿಯಲ್ಲಿ ಮರಾಠರ ಸೈನ್ಯವು ವಾಯುವ್ಯದಲ್ಲಿ ಪಂಜಾಬಿನವರೆಗೂ ಯಶಸ್ವಿಯಾಗಿ ಮುನ್ನುಗ್ಗಿತು. ಪೂರ್ವದಲ್ಲಿ ಒಡಿಶಾ, ದಕ್ಷಿಣದಲ್ಲಿ ತಮಿಳುನಾಡಿನ ಕೆಲವು ಭಾಗಗಳನ್ನು ಇವನು ಗೆದ್ದುಕೊಂಡನು. ಮರಾಠರು ಭಾರತದಲ್ಲಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಬೆಳೆಯಲು ಈತನೂ ಸಹ ಕಾರಣನಾದನು. 26. ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ಸೋಲಿಗೆ ಕಾರಣಗಳೇನು? ಫ್ರೆಂಚರು ವ್ಯಾಪಾರವನ್ನು ನಿರ್ಲಕ್ಷಿಸಿ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿದರು. ಆದರೆ ಇಂಗ್ಲಿಷರು ವ್ಯಾಪಾರದ ಮೇಲೆ ಹೆಚ್ಚು ಗಮನಹರಿಸಿ ವ್ಯಾಪಾರದ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ರಾಜಕೀಯ ಪ್ರವೇಶಿಸಿದರು. ಇಂಗ್ಲಿಷ್ ನೌಕಾಪಡೆ ಫ್ರೆಂಚ್ ನೌಕಾಪಡೆಗಿಂತ ಪ್ರಬಲವಾಗಿತ್ತು. ಇಂಗ್ಲಿಷ್ ಅಧಿಕಾರಿಗಳು ಪರಸ್ಪರ ಸಹಕರಿಸಿ ಕಂಪನಿಯ ಹಿತಾಸಕ್ತಿಯ ಬಗ್ಗೆ ಹೆಚ್ಚು ಗಮನಹರಿಸಿದರು. ಆದರೆ ಫ್ರೆಂಚ್ ಅಧಿಕಾರಿಗಳು ಪರಸ್ಪರ ಸಹಕಾರ ನೀಡದೆ ತಮ್ಮೊಳಗೇ ಜಗಳವಾಡುತ್ತಿದ್ದರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿಯದಾಗಿದ್ದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸ್ವಾಮ್ಯದ್ದಾಗಿತ್ತು. 27. ಪ್ಲಾಸಿ ಕದನದ ಕಾರಣಗಳು ಯಾವುವು? ಬಂಗಾಳದ ನವಾಬ ಸಿರಾಜುದ್ದೌಲನು ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು. ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು. ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಭಾವಿಸಿದನು. ಆದ್ದರಿಂದ ಕೋಪಗೊಂಡು ಇಂಗ್ಲಿಷ್ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು. ಇದೇ ಮುಂದೆ
ಪ್ಲಾಸಿ ಕದನಕ್ಕೆ ಕಾರಣವಾಯಿತು. 28. ಪ್ಲಾಸಿ ಕದನವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪ್ಲಾಸಿ ಕದನವನ್ನು ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ, ಬಂಗಾಳದ ನವಾಬ ಸಿರಾಜುದ್ದೌಲನು ಇಂಗ್ಲಿಷ್ ಕೋಟೆಗಳ ಮೇಲೆ ನಡೆಸಿದ ದಾಳಿಯ ವಿಷಯ ತಿಳಿದಂತಹ ಮದ್ರಾಸಿನ ಕಂಪನಿಯ ಅಧಿಕಾರಿಗಳು ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಕಲ್ಕತ್ತಾಕ್ಕೆ ಸೈನ್ಯವನ್ನು ಕಳುಹಿಸುತ್ತಾರೆ. ಬಂಗಾಳದ ಪರಿಸ್ಥಿತಿಯನ್ನರಿತಂತಹ ರಾಬರ್ಟ್ ಕ್ಲೈವ್ ನವಾಬ ಸಿರಾಜುದ್ದೌಲನ ವಿರುದ್ಧ ಒಳಸಂಚನ್ನು ನಡೆಸುತ್ತಾನೆ. ಆ ಒಳಸಂಚು ಯಾವುದೆಂದರೆ, ಸಿರಾಜನ ಸೇನಾನಿ ಮೀರ್ ಜಾಫರನಿಗೆ ನವಾಬಗಿರಿಯ ಆಸೆಯನ್ನು ತೋರಿಸಿ ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. ಇಂಗ್ಲಿಷರು ಮತ್ತು ಸಿರಾಜುದ್ದೌಲನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ 1757ರಲ್ಲಿ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಮೀರ್ ಜಾಫರನು ಇಂಗ್ಲಿಷರಿಗೆ ಸಹಾಯ ಮಾಡುತ್ತಾನೆ. ಅಂತಿಮವಾಗಿ ಸಿರಾಜುದ್ದೌಲನು ಸೋತು ಕೊಲ್ಲಲ್ಪಟ್ಟನು. ಮೀರ್ ಜಾಫರನು ಮಾಡಿದ ದ್ರೋಹದಿಂದ ಇಂಗ್ಲಿಷರಿಗೆ ಈ ಯುದ್ಧದಲ್ಲಿ ಜಯ ಲಭಿಸುತ್ತದೆ. 29. ಪ್ಲಾಸಿ ಕದನದ ಪರಿಣಾಮಗಳು ಯಾವುವು? ಇಂಗ್ಲಿಷರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಆದರೆ ಅವನು ಇಂಗ್ಲಿಷರ ಕೈಗೊಂಬೆಯಾದನು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹೇರಳವಾದ ಹಣ ಮತ್ತು 24 ಪರಗಣ ಎಂಬ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡೆಯಿತು. ಇದು ಇಂಗ್ಲಿಷರ ಕಂಪನಿಯು ಭಾರತದಲ್ಲಿ ಕಬಳಿಸಿದ ಪ್ರಪ್ರಥಮ ಭೂಭಾಗವಾಗಿತ್ತು. ಪ್ಲಾಸಿ ಕದನವು ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣವಾಯಿತು. ವ್ಯಾಪಾರಿಗಳಾಗಿ ಬಂದಿದ್ದ ಇಂಗ್ಲಿಷರು ಒಮ್ಮಿಂದೊಮ್ಮೆ ಆಡಳಿತ ನಡೆಸುವ ಅಧಿಕಾರ ಪಡೆದರು. ಪ್ಲಾಸಿ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾಯಿತು.